ಚೆಕ್ಕ ಓಕೆ, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿದ್ವಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಸುನೀಲ್ ಸರ್ ಸಿನಿಮಾಗಳು ನೋಡಿದಾಗೆಲ್ಲ ಸಖತ್ ಖುಷಿಯಾಗುತ್ತೆ. ಕಾಮಿಡಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮೆಸೇಜ್ ಇರುತ್ತೆ. ಈ ಫಿಲ್ಮಲ್ಲಿ ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಸಖತ್ ಇಮೋಷ್ನಲ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಕಾಮಿಡಿ ಮಾತ್ರ ತುಂಬ ಚೆನ್ನಾಗಿದೆ. ವಿನಯ್ ಎಸ್ಪೆಷಲಿ ವಿನಯ್ದು ಕಾಮಿಡಿ ಟೈಮಿಂಗು ನನಗೆ ತುಂಬ ಇಷ್ಟ ಆಯಿತು. ಜೊತೆಗಿರೋ ಆರ್ಟಿಸ್ಟು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿನು ಸ್ವಾದಿಷ್ಟ ಅವರು ಆಮೇಲೆ ಮಲ್ಲಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾತ್ರನ. ಆ್ಯಂಡ್ ಕಾಮಿಡಿ ಅಂತೂ ಅಲ್ಲಲ್ಲಿ ಬರ್ತಾನೆ ಇರುತ್ತೆ. ಸಖತ್ ಮಜವಾಗಿದೆ. ಇಡೀ ಫ್ಯಾಮ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿದ್ವಿ ನಾವು. ಆ್ಯಂಡ್ ಪ್ರತಿಯೊಬ್ಬರೂ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡಬೇಕು. ಹಾಡುಗಳು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಸಿನಿಮಾ ಬಂದ್ಬಿಟ್ಟು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಕತೆ ಇರೋದು. ಅದಕ್ಕೆ ಇಡೀ ಸಿನಿಮಾ ಎಲ್ಲ ಹಾಡುಗಳೂ ತುಂಬ ಚೆನ್ನಾಗಿದೆ. ಒಂದೊಂದಕ್ಕಿಂತ ಡಿಫ್ರೆಂಟ್ ಆಗಿದೆ. ಒಳ್ಳೆ ಸಿಚುವೇಶನ್ಸಲ್ಲಿ ಬರುತ್ತೆ. ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ನನಗೆ. ಅಂದರೆ ಜನರಲ್ಲಾಗಿ ಮನೇಲಿ ಕಾಮಿಡಿ ಮಾಡ್ತಾ ಇರ್ತಾನೆ ವಿನು, ಅದು ಕ್ಯಾಶುವಲಾಗಿ ಬರ್ತಾನೆ. ಅದು ಸಿನಿಮಾಲಂತೂ ಯಾವತ್ತೂ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅನಂತವಲ್ಲಾಗಲಿ ಬೇರೆ ಸಿನಿಮಾಲು ಸ್ವಲ್ಪ ಆಯಿತು. ಅಂದರೆ ಈ ಸಿನಿಮಾ ಪೂರ್ತಿ ಕಾಮಿಡಿ ಅಲ್ವಾ, ತುಂಬ ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು. ಕಾಮಿಡಿ ಟೈಮಿಂಗ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಆ್ಯಂಡ್ ಇಡೀ ಸಿನಿಮಾ ವಿನಯ್ ವಾಯ್ಸ್ ಓವರ್ ನರೇಷನಲ್ಲೇ ನಡೆಯುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಸ್ಮಾಲ್ ಪಂಚ್ ಡೈಲಾಗ್ಸ್ ಬರುತ್ತಲ್ಲ, ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅದು ಪ್ರಮೋಷನ್ ಟೈಮ್ ಸಿನಿಮಾ ರಿಲೀಸ್ ಮುಂಚೆನೇ ಚಿಕ್ಕದಾಗಿ ಬಿಡ್ತಾಯಿದ್ರು. ಪ್ರತಿಯೊಂದೂ ಸಖತ್ ಪಂಚ್ ಇದೆ. ಆ್ಯಂಡ್ ಕೆಲವು ಎಕ್ಸ್ಪ್ರೆಷನ್ಸ್ ಇದೆ, ಆಮೇಲೆ ಕೆಲವು ಸಿಚುವೇಶನ್ಸ್ ಅದು ಫಿಲ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ನಕ್ಕಿ ಸಖತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಅಯ್ಯೋ, ನಾನು ಯಾವತ್ತೂ ಯಾವ ಮಾರ್ಕ್ಸ್ ಕೊಡಲ್ಲ. ಮಾರ್ಕ್ಸ್ ಎಲ್ಲ ಜನನೇ ಕೊಡಬೇಕು. ನಾವು ಯಾವತ್ತಿದ್ದು ಫುಲ್ ಔಟ್ ಹೇಳ್ತೀನಿ. ಬಟ್ ಜನ ಹೆಂಗೆ ಹೇಳ್ತಾರೆ ಅದನ್ನು ಇನ್ಫ್ಯಾಕ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬರ್ತಿದೆ ಎಲ್ಲ ಕಡೆಯಿಂದ. ಇನ್ನು ನೋಡ್ಬೇಕು ಇನ್ನು ಜನ ಈ ಸಿನಿಮಾ ಅವ್ರ ಕೈಯಲ್ಲಿದೆ, ಅವ್ರು ಹೆಂಗೆ ಎತ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರ ಜವಾಬ್ದಾರಿ ಅಷ್ಟೇ. ಸಿದ್ಧಾರ್ಥ್ ಮತ್ತು ರನ್ನಾಂಟನಿ ಬಂದಾಗ ಆ ಸಿನಿಮಾಗಳು ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಸಿನಿಮಾ ಆಗಲ್ಲ. ವಿನಯ್ ತುಂಬಾ ಇಷ್ಟ ಆಗ್ತಾರೆ. ಜೊತೆಗೆ ಅಣ್ಣವರು ಇದೇ ರೀತಿ ಸಿಂಪಲ್ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರು. ಸೊ ಇನ್ನು ವಿನಯ್ ಅವರು ಸಿಂಪಲ್ ಆಗಿರೋ ಅದೇ ಸರಳ ಪ್ರೇಮ ಕಥೆಗಳು ಮತ್ತು ಸರಳ ಸಾಮಾಜಿಕ ಸ್ಟೋರಿಗಳು ಇರೋ ಸ್ಟೋರಿಗಳನ್ನ ಮಾಡಿದ್ರೆ ಹತ್ರ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ವಿನೋದ್ ಮತ್ತು ಸುನೀಲ್ ಸರ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನೀವು ಹೇಳ್ದಂಗೆ ಅದು ಇಬ್ಬರದು ಸಿಂಪ್ಲಿಸಿಟಿ, ಆಮೇಲೆ ಆ ಕಥೆಲಿರೋ ಸಿಂಪ್ಲಿಸಿಟಿ ಚೆನ್ನಾಗಿ ಒಟ್ಟಿಗೆ ಬೆರ್ತಿದೆ. ಆಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ. ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ. ಕಾಮಿಡಿನೂ ತುಂಬ ಆ್ಯಂಡ್ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ಸ್ಟೋರಿ ಅಂತೂ ಹೋಗ್ತಾ ನಮಗೆ ಅನ್ಸಲ್ಲ, ಸಕ್ಕ ಟ್ವಿಸ್ಟ್ಗಳಿದೆ, ಚೇಂಜ್ ಓವರ್ಸ್ ಇದೆ. ತುಂಬ ಚೆನ್ನಾಗಿದೆ. ಒಂದೊಂದು ಸೀನು ರಿವೀಲ್ ಆಗ್ತಾ ಹೋದಾಗ ಒಂಥರ ಈ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲ, ಕನ್ಫ್ಯೂಸ್ ಮಾಡಲ್ಲ. ತುಂಬ ಸಿಂಪಲ್ ಆಗಿದೆ, ಎಲ್ಲೂ ಕನ್ಫ್ಯೂಷನ್ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಸಿನಿಮಾಯಿಂದ ಆಚೆ ಬರ್ತಾ ತುಂಬ ಒಳ್ಳೆ ಒಂಥರ ಸಂತೋಷವಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಹೌದಾ? ಅಯ್ಯೋ, ಖಂಡಿತ ಹೌದು. ಪಪ್ಪು ನೋಡೋಕ್ಕೂ ಅವ್ರದ್ದೊಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಆ್ಯಂಡ್ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ರಿವೀಲ್ ಆಗುತ್ತೆ ಕಥೆಯಲ್ಲಿ. ಅದು ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಲಾಸ್ಟಲ್ಲೂ ಸಹ ಅವ್ರ ಕಡೆಯಿಂದ ಒಂದು ಪಾಯಿಂಟ್ ರಿವೀಲ್ ಆಗುತ್ತೆ. ಅದೆಲ್ಲರೂ ಸಿನಿಮಾ ಬಂದು ನೋಡಬೇಕು. ತುಂಬ ಖುಷಿ ಆಗುತ್ತೆ.